ಇಲ್ಲಿ ನೋಡು, ಮಿರ್ಚಿ 4 ಪಾರ್ಸಲ್ ಎತ್ಕೊಂಡ್ಬಿಡು. ನೋಡು, ವ್ಯಾಲೆಂಟೈನ್ಸ್ ಡೇ ದಿನ ಆಚೆ ಕರ್ಕೊಂಡು ಹೋಗಿಲ್ಲ ಅಂದ್ಕೊಂಡಿದ್ದೆ, ಬೇಜಾರು ಮಾಡ್ಕೊಂಡಿದ್ದೆ. ಯೋ ಗೈಸ್, ವಾಟ್ಸ್ಆಪ್. ಫೈನಲಿ ನಮ್ಮ ಹಿಮಾಲಯನಲ್ಲಿ ಫಸ್ಟ್ ಎವರ್ ರೈಡ್ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಟೈಮು ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ರೈಡ್ ಮಾಡ್ತಾ ಹಂಗೆ ಶೇರ್ ಮಾಡ್ತೀನಿ. ರನ್ನಿಂಗ್ ಮಾಡೋಕ್ಕಿದೆ ಇವರು. ಸೊ ನಾನು ಮತ್ತು ವೈಫ್ ಹೊಡ್ತಾ ಇದ್ದೀವಿ ಫಸ್ಟ್ ರೈಡು. ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಬನ್ನಿ. ಇಲ್ಲಿ ನೋಡು, ತಾತ ಹೆಂಗೆ ಓಡಿಸ್ಕೊ ಹೋಗ್ತಾ ಇದೆ ನೋಡು. ನೋಡು ಅಲ್ಲಿ ಕಾಣ್ತಾ ಇದೆಯಾ ಪಾಪ. ಅದಕ್ಕೆ ನೋಡಿದ್ರೆ ಬೇಜಾರಾಗ್ಬಿಡುತ್ತೆ ಈ ಥರದ್ದೆಲ್ಲ. ಎಕೋಸ್ಪೋರ್ಟು ನಮ್ಮ ಫೋರ್ಡ್ ಕಂಪನಿ. ಈ ಕಡೆ ಫುಲ್ಲು ಜಾಮ್. ಅದಕ್ಕೇ ಸಂಜೆ 5 ಗಂಟೆ, ಕರೆಕ್ಟಾಗಿ 5 ಗಂಟೆ 1 ನಿಮಿಷ ಆಗೋರು ಹೊಸ ಗಾಡೀಲಿ ಜುಮ್ ಜುಮ್ ಅಂತ ಹೋಗ್ತಾ ಇದ್ದೀವಿ. ಏನೇ ಜುಮ್ ಜುಮ್ ಮಾಯಾ, ಜುಮ್ ಜುಮ್ ಮಾಯಾ ಅಂತ ಇದ್ದೀನಿ. ರಾಯಲ್ ಎನ್ಫೀಲ್ಡ್ ವೈಬ್ರೇಷನ್ಗೆ ಜುಮ್ ಜುಮ್ ಫೀಲ್ ಕೊಡುತ್ತಲ್ಲ. ಯೂಶ್ವಲಿ ಗರ್ಲ್ ಫ್ರೆಂಡ್ ಜೊತೆ ಜುಮ್ ಜುಮ್ ಮಾಯಾ ಅನ್ನೋದು ಬೇರೆ ಹುಡುಗರುಗಳು. ಆರಿಯಲ್ಲಿದ್ದರೆ ಸ್ವಲ್ಪ ಗಾಡಿ ಜೊತೆಗೆ ಜುಮ್ ಜುಮ್ ಮಾಯಾ ಅಂತ ಅನ್ಬೇಕು. ಬಟ್ ಇದು ಎಷ್ಟೋ ವಾಸಿ, ನಮ್ಮ ಗಾಡಿ ತೊಗೊಂಡು ನಾವೇ ಅದಕ್ಕೆ ತಮಾಷೆ ಮಾಡಬಾರ್ದು. ಸೊ ನಾವು ರನ್ನಿನ್ ಮಾಡ್ತಾಯಿದ್ದೀವಿ. ಬೇಸಿಕಲಿ ರೈಡ್ ಇದು ರನ್ನಿನ್ ಅಂತಲೇ ಅಂದ್ಕೊಳ್ಳಿ. ನಾವಿವಾಗ ನಂದಿ ಬೆಟ್ಟ ಕೊಡಿತಾ ಇದ್ದೀವಿ ಗಾಡಿನ. ಆರಾಮ ಬ್ರೋ, ಹಿಮಾಲಯನ್ ಬಂದ್ಬಿಟ್ಟಿದ್ದೀವಿ 10 ಬಂದ್ಬಿಡ. ಮಿಸ್ಸಿಂಗ್ ಬೇಬಿ ನೋಡಿ, 4 ಸಿಲಿಂಡರಿಂದ ಸಿಂಗಲ್ ಸಿಲಿಂಡರ್ ಬಂದ್ಬಿಟ್ಟಿದೆ ಲೈಫು ಡಿವೋರ್ಸ್ ಆಗಿ. ಅದು ಸೋಮ ಅಂತ ನಮ್ಮ ಫ್ರೆಂಡೇನೆ, ಡಾಕ್ಟರ್ ಸೋಮ. ಈ ನಂದಿ ಹಿಲ್ಸ್ ರೋಡಿಗೆ ನನಗೆ ಗೊತ್ತಿರೋಂಗೆ ಲಾಸ್ಟ್ ಟೈಮ್ ಬಂದಿದ್ದು ನಾನು ಸ್ಟ್ರೀಟ್ ಟ್ರಿಪ್ಪಲ್ ಡೇಸಲ್ಲಿ. ಸ್ಟ್ರೀಟ್ ಟ್ರಿಪ್ಪಲ್ಲಿ ಇದ್ದಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ನೋಡಿ ನಾನು. ಸೆಕೆಂಡ್ ವ್ಲಾಗಿಗೆ ರೈಡಿಗೆ ಇಲ್ಲಿಗೆ ಬಂದಿದ್ದು ನಾನು, ಶ್ರೇಯಸ್ಸು, ವಿಘ್ನೇಶು, ನಾವು 3 ಜನ ಬಂದಿದ್ವಿ. ದೋಸ್ ಫಾರ್ ದ ಡೇಸ್. ಎಷ್ಟು ದಿನ ಟೈಮ್ ಆಗೋಗುತ್ತೆ ಕಳೆದೋಗುತ್ತೆ ಗೊತ್ತೇ ಆಗಲ್ಲ. ಆ್ಯಕ್ಚುಲಿ S1000RR ಒಂದು ಸರನೂ ನಾನು ನಂದಿ ಹಿಲ್ಸ್ ಎಲ್ಲ ರೈಡ್ ಮಾಡಿಲ್ಲ. ಮುಂಚೆ ಥರ ಇಲ್ಲಿಗೆ ಏನಕ್ಕೆ ಅಷ್ಟು ಓಡಾಡೋದಿಲ್ಲ ಅಂತ ಹೇಳಿದ್ರೆ, ಇವಾಗ ಇದು ತುಂಬ ಕ್ರೌಡೆಡು ಒಂಥರ. ಯಾವಾಗೂ ನಂದಿ ಹಿಲ್ಸು ಕ್ರೌಡ್ ಇರುತ್ತೆ. ಎಸ್ಪೆಷಲಿ ವೀಕೆಂಡ್ ಅಂದ್ರಂತೂ ಜನ ಜಾತ್ರೆ. ಫಸ್ಟು ಇಂಡಿಪೆಂಡೆನ್ಸ್ ಡೇ ಇದ್ದಾಗಂತೂ ಎವ್ರಿ ಇಂಡಿಪೆಂಡೆನ್ಸ್ ಡೇ ರೈಡ್ಸು ಆಲ್ಮೋಸ್ಟು ಇಲ್ಲಿಗೆ ಬರ್ತಾಯಿದ್ದು. 220 ಡೇಸಿಂದ ಪಲ್ಸರ್ 220 ಯಾವಾಗಿತ್ತು ಆ ಟೈಮಿಂದ ನಾನು ಹೇಳ್ತಾ ಇರೋದು. ಅದಾದಮೇಲೆ RC390. ಸ್ಪೆಷಲಿ ನಾರ್ತ್ ಈಸು ತುಂಬ ಬರ್ತಾರೆ ನಂದಿ ಹಿಲ್ಸ್ಗೆ. ಕಪಲ್ಸ್ಗಳಂತೂ ಕೇಳೋದೇ ಬೇಡ. ಎಲ್ಲ ಮಜ್ನು ಆಟಗಳೆಲ್ಲ ಇಲ್ಲೇ. ರನ್ನಿಂಗ್ ಅಂದರೆ ಎಲ್ಲ ಥರ ಆಟ ಆಡಿಸ್ಬೇಕು ಗಾಡಿಗೆ. ಸುಮ್ಮನೆ ಟುಸ್ ಅಂತಲೂ ಓಡಿಸ್ಬಾರ್ದು, ಫುಲ್ ರೆವ್ಯೂ ಮಾಡಬಾರ್ದು. ಒಂದು RPM ಬ್ಯಾಂಡ್ ಒಳಗಡೆ ಎಲ್ಲ ಥರ ಆಟ ಆಡಬೇಕು. ಎಲ್ಲ ಥರ ಆಡಬೇಕಂತ ಪೂರ್ತಿ ನೀವು 8000 9000 ಹೊಡ್ಕೊಂಡು ಹೋಗ್ಬಿಟ್ರೆ ಡಸಂಟ್ ಮೇಕ್ ಸೆನ್ಸ್. ಇಂಜಿನು ಸ್ವಲ್ಪ ಸವಿಬೇಕು, ಎಲ್ಲ ಸೆಟ್ ಆಗಬೇಕು ಒಳಗಡೆ. ಏನು ಸಗಲಾಗಿದೆ ಅಂದರೆ ಈ ರೋಡಲ್ಲಿ ಹೋಗೋದೇ ಖುಷಿ ಒಂಥರ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ನಾನು ಯಾವಾಗ ರೈಡ್ ಮಾಡ್ತಿದ್ದೀನಲ್ಲ, ಇವತ್ತು ಸಂಡೇ. ಇವತ್ತು ನಾನು ಯಮಹ R3 ಮತ್ತು MT-03 ಆ್ಯಕ್ಚುಲಿ ಹೊಸ್ದಾಗಿ ಲಾಂಚ್ ಆಯ್ತಲ್ಲ, ಅದ್ರದ್ದು ರೈಡಿಗೆ ಅಂತ ಕರೆದಿದ್ರು. ಅರ್ವಾಣಿ ಗ್ರಿಡ್ ಅಂತ ಇದೆ ಟ್ರ್ಯಾಕು, ಸ್ಮಾಲ್ ಗೋಕಾರ್ ಟ್ರ್ಯಾಕು. ಅಲ್ಲಿ ಟೆಸ್ಟ್ ರೈಡ್ ಮಾಡಿ ಬನ್ನಿ, ರಿವ್ಯೂ ಮಾಡ್ಬೋದು ಅಂತ ಹೇಳಿ ಕರೆದಿದ್ರು ಯಮಹ ಕಡೆಯಿಂದ. ನನಗೆ ಫ್ಯಾಮಿಲಿ ಗಾಡಿಗೆ ಟೈಮ್ ಕೊಡೋಣ, ಇದಕ್ಕೆ ಹೊಸ್ದಾಗಿ ಬಂದಿರೋದು. ಆ ಫೀಲಿಂಗು ಫೇಡ್ ಅವೇ ಆಗೋದಕ್ಕೆ ಮುಂಚೆ ಅದನ್ನು ಎಂಜಾಯ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹೋಗಲಿಲ್ಲ. ಮೇ ಬಿ ಮುಂದೆ ಒಂದಿನ ಗಾಡಿ ಸಿಕ್ಕಿದ್ರೆ ಅವಾಗ ರೈಡ್ ಮಾಡಿ ರಿವ್ಯೂ ಮಾಡೋಣ. ಎನಿವೇ ತುಂಬ ಓವರ್ ಪ್ರೈಸ್ ಮಾಡಿಬಿಟ್ಟ ಬಿಡಿ R3 MT-03. ಯಮಹ ಗಾನ್ ಡೌನ್. ಮೀನಿಂಗ್ಲೆಸ್ ಪ್ರೈಸ್ಗಳು ಗಾಡಿಯಲ್ಲಿ ಏನೂ ಅಪ್ಡೇಟ್ ಇಲ್ಲ ಆ್ಯಕ್ಚುಲಾಗಿ, ಜೆನ್ಯೂನ್ ಅಪ್ಡೇಟ್ಸು. ಸೊ ನೋ ಪಾಯಿಂಟ್. ನಮ್ಮ ಎಂಡ್ರು ಹಿಂದೆ ಸ್ವಲ್ಪ ಕರು ಸ್ಟಾರ್ಟ್ ಆದ ತಕ್ಷಣ ಅವರಿಗೆ ಜುಮ್ ಜುಮ್ ಮಾಯಾ ಅಂತ ನೋಡಿ ಹಿಮಾಲಯನ್ ಅಂದರೆ ಬ್ಲ್ಯಾಕ್ ಕಲರು ಫೀಲ್ ಆಗುತ್ತೆ ಇವರಿಗೆ. ಅವ್ರು ಹೆದರ್ಕೊಳ್ಳೋದು ನಮಗೆ ಗೊತ್ತಾಗತ್ತೆ. ಅದರಲ್ಲೂ ನಾವು ರೈಡ್ ಮಾಡಿ ಎಷ್ಟೊಂದು ದಿನ ಆಗಿತ್ತು. ವೆಲ್ಕಮ್ ಟು ನಂದಿ ಹಿಲ್ಸ್ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್. ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಡಿಸ್ಟೆನ್ಸ್ ಕವರ್ ಆಗೋದು ಗೊತ್ತಾಗಲ್ಲ, ಮತ್ತು ಈ ಸಣ್ಣ ಗಾಡಿಗಳಲ್ಲಿ ಹಂಗಲ್ಲ, ಟೈಮ್ ತೊಗೊಳುತ್ತೆ ಸೇಮ್ ಡಿಸ್ಟೆನ್ಸಿಗೆ.
ಹಾಂ ಹ್ಞೂ ಮತ್ತೆ ಸೂಪರ್ ಗುರು ಬಂದ್ವಿ ನೋಡೆ ನಂದಿ ಬೆಟ್ಟಕ್ಕೆ ಬಂದ್ವಿ ಆಯಿತಾ. ಮೇಲೆ ನಡೆಯೋದು ಬೇಡ, ಹಂಗೆ ಹೋಗ್ಬಿಡೋಣ ಆಯಿತಾ. ನೋಡಿ ನಮ್ಮ ಕಾರ್ ಇಲ್ಲಿ ಬಂದ್ಬಿಟ್ಟಿದೆ. ಬೋಂಡಾ ಬಜ್ಜಿ ಇದ್ರೆ ಪಾರ್ಸಲ್ ಎತ್ಕೊ, ಅಲ್ಲೋಗಿ ಸನ್ಸೆಟ್ ನೋಡ್ಕೊಂಡು ಕೂತ್ಕೊಳ್ಳೋದ ತಿನ್ಕೊಂಡು. ಅದು ಏನಿದೆ ನೋಡಬೇಕು. ಇಳಿ ಇಡ್ಲಿ ಎಲ್ಲ ಇದ್ರೆ ಬೇಡ, ಬೋಂಡಾ ಬಜ್ಜಿ ಇದೆಯಾ ನೋಡಲ್ಲಿ. ಅದೊಂದೇನಾ? ಹಾಂ ಮಿರ್ಚಿ ಒಂದು ಮೂರು ನಾಲ್ಕು ಮಿರ್ಚಿ ತಗೋ ಅಷ್ಟೇ. ಹಾಂ ಅನ್ನ ಸಾಂಬಾರು ಬೇಡ, ಮಿರ್ಚಿ 4 ಪಾರ್ಸಲ್ ಎತ್ಕೊಂಬಿಡು. ಬೇಡ ಏನೂ ಬೇಡ, ಕೆಳಗೆ ಹೋಗೋಣ. ಸನ್ಸೆಟ್ ಮಿಸ್ ಆಗುತ್ತೆ. 4 ಮಿರ್ಚಿ ತೊಗೊಂಬ. ಇದೇನು ಅಂಗಡಿಗಳೇ ಇಲ್ಲ. ಅಲ್ಲೊಂದು ಅಂಗಡಿ ಇತ್ತು, ಅದನ್ನ ತೆಗೆದು ಈ ಕಡೆಗೆ ಹಾಕ್ಬಿಟ್ಟಿದ್ದಾರೆ. ಕ್ಯಾಶ್ ಇದೆ ಬಿಡು, ತೊಂದರೆ ಇಲ್ಲ. ದೋಸೆ ಬೇಕಾ? ಆಮೇಲೆ ಏನಾರು ತಿನ್ನೋಣ ಬಾ, ಸದ್ಯಕ್ಕೆ ಸಾಕು. ಹೆಂಗೆ ಗಾಡಿ? ಕೀ ಆನ್ ಏನಾಗಲ್ಲ, ಇವಾಗ ಹೊರಡ್ತೀವಲ್ಲ. ನಂದಿ ಬಸವ ಒಳ್ಳೇದು ಮಾಡಪ್ಪ ನಮ್ಮ ಗಾಡಿಗೆ, ಗೂಳಿ ಥರ ನುಗ್ಲಿ ಅಲ್ವಾ. ಎಲ್ಲಿ ಕೂರೋಣ? ನಿಂಗೆ ಈ ಥರ ಮರ ಇಲ್ಲದೆ ಇರೋ ಓಪನ್ ಸ್ಪೇಸ್ ಬೇಕಾ, ಮರ ಇರಬೇಕಾ? ಹಾಂ ಹಂಗಂದ್ರೆ ಇರು. ಹೆಂಗಿದೆ ಇದು ಅಡ್ಡ? ಇಲ್ಲಿ ಕುತ್ಕೊಂಡ್ಬಿಡೋಣ ಬಾ ಪೀಸಾಗಿ. ಹೆಂಗಿದೆ ಬಾಯ್ಸ್ ಅಡ್ಡ? ನಮ್ಮ ಫಸ್ಟ್ ಎವರ್ ಹಿಮಾಲಯನ್ ರೈಡ್. ಹಬ್ಬ ಹೇಗಿತ್ತು ರೈಡು? ನನ್ನ ಫಸ್ಟ್ ADV ರೈಡು. ಸೊ ಈ ಥರ ಎಕ್ಸ್ಪೀರಿಯನ್ಸ್ ಯಾವಾಗ ಆಗಿರಲಿಲ್ಲ. ನಂಗೆ ಸ್ವಲ್ಪ ಓಕೆ ಹೇಗಿರುತ್ತೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ನೈಸ್. ಮತ್ತೆ ಯಾಕೆ ಕರು ಬಂದರೆ ಎದುರ್ಕೊಂತ ಇದ್ದೆ ಟ್ರಾವೆಲೆಲ್ಲ? ನೋಡಿ ನಿಜ ಬಾಯಿ ಬಿಡಿಸ್ಬೇಕು ಯಾವಾಗೂ. ಕರುವಲ್ಲೆಲ್ಲ ಯಾಕೆ ನೀನು ಎದುರ್ಕೊಂಡ್ರೆ ನನಗೆ ಗೊತ್ತಾಗತ್ತೆ ಗೊತ್ತಾ. ರೈಡ್ ಮಾಡೋರಿಗೆ ಸ್ಮಾಲ್ ಥಿಂಗ್ಸ್ ಕೂಡ ಸೆನ್ಸ್ ಆಗುತ್ತೆ. ಹಿಂದೆ ಇರೋರು ಕಂಫರ್ಟಬಲ್ ಆಗಿದ್ದಾರಾ ಇಲ್ವಾ, ಎದುರ್ಕೊಂತ ಇದ್ದಾರಾ? ಐ ಆಮ್ ಸ್ಟಿಲ್ ನಾಟ್ ಇದು ಈ ಗಾಡಿ ಜೊತೆ ಇನ್ನು ಕರ್ವಲ್ ಹೇಗೆ ಹೋಗುತ್ತೆ ಅಂದರೆ ಫೆಮಿಲಿಯರ್ ಆಗಿಲ್ಲ. ಸೊ ಫಸ್ಟ್ ಟೈಮ್ ಅಲ್ವಾ. ಸೊ ಮುಂಚೆ ಆದರೆ S1000RR ಮತ್ತು ಟ್ರಯಂಪಲ್ಲೆಲ್ಲ ನನಗೆ ರೂಢಿ ಇತ್ತು. ನೋಡಿ ಅಲ್ಲಿ ನಮ್ಮ ಗಾಡಿ ನಿಂತಿದೆ, ದ ಹಿಮಾಲಯನ್. ಸ್ವಲ್ಪ ಮಿರ್ಚಿ ಬಜ್ಜಿ ತಿನ್ನೋಣ. ಚಟ್ನಿನೇ ಕೊಟ್ಟಿಲ್ಲ ಅಲ್ಲ ಅವನು? ಚಟ್ನಿ ಇಲ್ಲ, ಚಾಟ್ ಮಸಾಲನೂ ಏನೋ ಪುಡಿ ಹಾಕ್ಕೊಟ್ಟಿದ್ದಾರೆ. ಹೌದಾ? ಈರುಳ್ಳಿ ಯಾರ ಉದುರಿಸಿದ್ರೆ ಏನೂ ಇಲ್ಲ, ಚೆನ್ನಾಗಿರೋದು. ಏನೋ ಫುಲ್ ಆರೋಗ್ಬಿಟ್ಟಿದ್ಯಾ? ಫುಲ್ ಆರೋಗ್ಯದೇನು ಆರಿ ಬಿಸಿ ಇದ್ರೆ ಚೆನ್ನಾಗಿರ್ತಿತ್ತು, ಆದರೆ ಆರೋಗ್ಯದೇ ಮಿರ್ಚಿ ಚೆನ್ನಾಗಿದೆ ಕಣ. ಹೌದಾ? ಮಿರ್ಚಿ ಯಾರು ಚೆನ್ನಾಗಿದೆ. ಚಾಟ್ ಮಸಾಲೆ ಹಾಕಿದ್ರು ಟೇಸ್ಟ್ ಚೆನ್ನಾಗಿ ಬಂದಿದೆ. ನೋಡು ವ್ಯಾಲೆಂಟೈನ್ಸ್ ಡೇ ದಿನ ಆಚೆ ಕರ್ಕೊಂಡು ಹೋಗಿಲ್ಲ ಅಂದ್ಕೊಂಡಿದ್ದೆ, ಬೇಜಾರು ಮಾಡ್ಕೊಂಡಿದ್ದೆ. ಬೇಜಾರೇನು ಮಾಡ್ಕೊಂಡಿರ, ಆದರೂ ಅವತ್ತು ಟೈಮ್ ಆಗಿರಲಿಲ್ಲ. ಇವತ್ತೇ ನಿನಗೆ ವ್ಯಾಲೆಂಟೈನ್ಸ್ ಡೇ ಅಂದ್ಕೊಂಬಿಡು. ರೊಮ್ಯಾಂಟಿಕ್ ಆಗಿರೋದು ನೆಕ್ಸ್ಟ್ ಮೂಮೆಂಟ್ ಏನೋ ಮಾತಾಡ್ಕೊಂಡು ಉಪ್ಪು ಅಂತ ಮಾಡ್ಕೊಳ್ಳೋದು, ಆಮೇಲೆ ಕನ್ವಿನ್ಸ್ ಮಾಡೋದು. ಏನಾರು ನಂದು ಹೆಲ್ಮೆಟ್ ಎಲ್ಲ ಓಡಿಸಿದ್ರೆ ಸಿಟ್ಟು ಬಂದ್ಬಿಡುತ್ತೆ. ಗಾಡಿ ಹತ್ತುವಾಗ ಕಾಲ್ಗಿಲ್ ತಾಕ್ಸಿದ್ರೆ ಸೀಟ್ಗೆ ಮುಗೀತು ಕತೆ. ಸುಮಾರು ಸಲ ಬೈಸ್ಕೊಂಡಿದ್ದೀನಿ ಹೆಲ್ಮೆಟ್ಗೆ ಡಿಕ್ಕಿ ಓಡಿಸಿ, ಗಾಡಿ ಹಿಡಿಬೇಕಾದ್ರೆ ಹತ್ಬೇಕಾದ್ರೆ ತಾಕ್ಸಿ ಸುಮಾರು ಸಲ ಬೈಸ್ಕೊಂಡಿದ್ದೀನಿ. ಸೊ ಎಲ್ಲ ಬೈಕರ್ಸ್ಗೂ ಏನು ಅಂದರೆ ಅವ್ರ ಬೈಕ್ ಮೇಲೆ ಎಂಥ ಏನು ಫೀಲಿಂಗು ಏನೋ ಇರ್ಬೋದು, ಬಾಂಡಿಂಗ್ ಅನ್ಬೋದು. ಆ ಬಂಧ ಏನಿರುತ್ತೆ, ಅವ್ರ ಹೆಂಡತಿ ಆಗಿರಲಿ ಯಾರೇ ಆಗಿರಲಿ, ಚೂರು ಅದಕ್ಕೆ ಏನೇ ಹಾನಿ ಮಾಡೋಕ್ಕೆ ಹೋದ್ರೂ ಅದು ಬೇರೆ ಥರನೇ ಟರ್ನ್ ಆಗುತ್ತೆ ಅಂತ ಮತ್ತೆ ಹೇಳ್ಬೋದು. ನಮ್ಮ ರಥಗಳಲ್ವ ಕೊಡು ಇನ್ನೊಂದು ಮಿರ್ಚಿ ಚೆನ್ನಾಗಿದೆ. ಆರು 35 ಆಗಿದೆ ಟೈಮು. ಇನ್ನು ಕ್ಲೋಸಿಂಗ್ ಟೈಮು ಎಲ್ಲ ಕೆಳಗೋಗಿ ಅಂತ ಹೇಳಿದ್ರು. ಸೊ ನಾವೀಗ ಇಲ್ಲಿಂದ ಜೂಟ್ ಕೆಳಗೋಗಿ ಒಂದು ಟೀ ಹಾಕೋಣ. ಬಾಯ್ ಬಾಯ್ ನಂದಿ ಬೆಟ್ಟ, ಬಾಯ್ ಬಾಯ್. ಈ ಗಾಡಿದ ಹೆಡ್ಲೈಟ್ಗಳೆಲ್ಲ ಏನಕ್ಕೂ ಸಾಲೋದಿಲ್ಲ. ಕಾಫಿ, ಸ್ಟ್ರಾಂಗ್ ಕಾಫಿ.
ಹೇಗಿದೆ? ನಾವು ಕಾಫಿ ಲವರ್ಸ್, ಸೊ ನಾವೆಲ್ಲ ಬಂದು ಕಾಫಿಗೆ ತೊಗೊಳಕ್ಕಂದ್ರೆ ಟೈಮಲ್ಲಿ. ಸರಿ ಸ್ನೇಹಿತರೆ, ನಮ್ಮ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ರೈಡು ಮುಗೀತು ಇಲ್ಲಿಗೆ. ನೆಕ್ಸ್ಟ್ ಏನಪ್ಪ ಪ್ಲ್ಯಾನ್ ಅಂತ ಹೇಳಿದ್ರೆ ಗಾಡಿಗೆ PPF ಮಾಡಿಸೋ ಪ್ಲ್ಯಾನ್ ಇದೆ. PPF ಮಾಡಿಸಿದ್ಮೇಲೆ 500 ಕಿಲೋಮೀಟರ್ಸ್ದು ಫಸ್ಟ್ ಸರ್ವೀಸು ರನ್ನಿಂಗ್ ಮುಗಿಸಿ. ಸೊ ನೋಡೋಣ, ಆದಷ್ಟು ಬೇಗ ರನ್ನಿಂಗ್ ಮಾಡಬೇಕು ಗುರು ಗಾಡಿದು, ಅದೇ ದೊಡ್ಡ ಕೆಲಸ ಆ್ಯಕ್ಚುಲಿ. ಸೊ ನಿಮ್ಗೇನು ಅನ್ನಿಸ್ತು? ಎಂಜಾಯ್ ಮಾಡಿರಾ ರೈಡು? ಏನು ಎತ್ತ ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಸಿ ಯು, ಟೇಕ್ ಕೇರ್, ಬಾಯ್.